ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಹಾಗೆ ಇವತ್ತೊಂದು ಚಿಕ್ಕದಾಗಿರೋ ಒಂದು ಲಾಗ್ ಜೊತೆ ಬಂದಿದ್ದೇನೆ. ಸೊ ಇದು ಏನಂದರೆ, ಸ್ಟಾರ್ಟಿಂಗ್ ನಾನು ಮಂಡೆಯಿಂದ ಸ್ಟಾರ್ಟ್ ಆದ ಲಾಗ್. ಮಂಡೇ ನೈಟಿಗೆ ನನ್ನ ಸಿಸ್ಟರ್ ನಾನು ಹೇಳಿದ್ದೆಲ್ಲ ಮೊದಲ ಒಂದು ಲಾಗ್ ಜೊತೆ ನಾನು ಲಾಗಲ್ಲಿ ಹೇಳಿದ್ದೆ, ನನ್ನ ತಂಗಿ ಪ್ರೆಗ್ನೆಂಟ್ ಆಗಿದ್ದಲ್ಲ, ಅವಳಿಗೆ ಇವಾಗ 9 ಮಂತು. ಸೊ ಅದಕ್ಕಾಗಿ ನಾನು ಮತ್ತು ನನ್ನ ಕಸಿನ್ ಸಿಸ್ಟರ್ ಅಕ್ಕ ಅವಳು ಮತ್ತು ನಾನು ನನ್ನ ತಂಗಿಗೆ ಒಂದು ಸಣ್ಣದಾಗಿರೋ ಒಂದು ಪಾರ್ಟಿ, ಮಾಮ್ ಟು ಬಿ ಅಂತ ಪಾರ್ಟಿ ನಾವು ಅವಳಿಗೆ ಕೊಟ್ಟದ್ದು. ಸೊ ಅವಳಿಗೊಂದು ಸರ್ಪ್ರೈಸ್ ಆಗಿ ಅವಳಿಗೆ ಯಾವ ತಿಂಡಿ ಎಲ್ಲ ಇಷ್ಟ ಅದನ್ನೆಲ್ಲ ನಾನು ಮತ್ತು ನನ್ನ ಅಕ್ಕ ತರಿಸಿ ಅವಳ ಜೊತೆ ತುಂಬ ಖುಷಿಯಿಂದ ಶೇರ್ ಮಾಡಿದ್ವಿ. ಅವಳು ಕೂಡ ತುಂಬಾ ಹ್ಯಾಪಿ ಆಗಿದ್ಲು. ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಅವಳಿಗೆ. ಅದೆಲ್ಲ ಆದ ನಂತರ ಇದು ನಾವು ವೆನಸ್ಡೇ ದಿವಸ ನಮ್ಮ ಊರಲ್ಲಿ ಉರೂಸ್ ಅಂತ ಇತ್ತು, ಉರೂಸ್ ಮುಬಾರಕ್. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೂಡ ಹಾಗೆಯೇ ತುಂಬ ಅಂದರೆ ತುಂಬ ಚೆಂದ ಲೈಟಿಂಗ್ಸ್, ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ಅಲ್ಲಿ ಹೋಗಿ ಅವರಲ್ಲಿ ಸರ್ಬತ್, ಲಿಂಬು ಸರ್ಬತ್ ಉಂಟಲ್ವ, ಲೆಮನಿದ್ದು, ನಿಂಬೆ ಹಣ್ಣಿನದ್ದು, ಅದರದ್ದು ನಾವು ಸರ್ಬತ್ತಿತ್ತು. ಅದನ್ನು ನಾವು ಕುಡಿಲಿಲ್ಲ, ನನ್ನ ಮಕ್ಕಳು ಮತ್ತು ತಾಯಿ ಕುಡಿದ್ರು. ಅದನ್ನು ಕುಡಿದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು 2 ವರ್ಷಕ್ಕೆ ಒಮ್ಮೆ ಆಗೋದಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ಅದನ್ನು ನೋಡಲಿಕ್ಕೆ ಕೂಡ. ಹಾಗೆ ನನ್ನ ದೊಡ್ಡ ಮಗ ಸಣ್ಣ ಮಗನನ್ನು ಎತ್ತಿ ನಡ್ಕೊಂಡು ಹೋಗ್ತಾ ಇರೋದು. ಅವನಂದರೆ ಸಣ್ಣ ಮಗು ತುಂಬ ಅಂದರೆ ಚೂಟಿದ್ದಾನೆ, ಬಿಟ್ಟರೆ ಒಂದು ಕಡೆ ಕೂಡ ನಿಲ್ಲೋದಿಲ್ಲ, ಆ ಥರ ಮಾಡ್ತಾಯಿದ್ವು. ಆ ಕಡೆ ಓಡೋದು, ಈ ಕಡೆ ಓಡೋದು, ಆಚೆ ಈಚೆ ಓಡಾಡೋದೇ ಒಂದು ಕೆಲಸ ಇತ್ತು. ಹಾಗೆ ಮ್ಯೂಸಿಕ್ ಈ ಥರ ಎಲ್ಲ ಬರುವಾಗ ಡ್ಯಾನ್ಸ್ ಮಾಡೋದು. ಹಾಗೆ ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಮಕ್ಕಳದು ದಫ್ ಇತ್ತು, ಅದನ್ನೆಲ್ಲ ನೋಡ್ತಾ ಇದ್ವಿ. ನನ್ನ ತಂಗಿ ಅವಳ ಹಸ್ಬೆಂಡ್ ಜೊತೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ಲು. ಸೊ ಅವಳಿಗೂ ಕೂಡ ವೆಯ್ಟ್ ಮಾಡಿ ಅಲ್ಲಿಂದ ನಾವು ಮೇಲೆ ಮಕ್ಕಳ ಟಾಯ್ಸ್ ಹಾಗೆ ಫುಡ್ ಕೋರ್ಟ್ ಈ ಥರ ಎಲ್ಲ ಇರ್ತದೆ, ಅಲ್ಲಿಗೆ ನಡ್ಕೊಂಡು ಹೋಗೋದಿದು. ನನಗಂತೂ ತುಂಬಾ ಖುಷಿ ಆಯಿತು. ಆ ಲೈಟಿಂಗ್ಸ್ನೇ ಸಾಕು, ಅಷ್ಟು ನಮ್ಮ ಮಸೀದಿ ಉಂಟಲ್ವ ಅದನ್ನು ಲೈಟಿಂಗ್ಸಲ್ಲಿ ಕವರ್ ಮಾಡಿದರು. ಅಷ್ಟು ಚೆಂದ ಇತ್ತು ನೋಡಿ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇದು ನಾವು ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗೋದು, ಈ ಥರ ಏನು ತೆಗಲಿಕ್ಕೆ ಅಂತಲ್ಲ, ಈ ಥರ ನೋಡೋದು ನಾನು ಮಕ್ಕಳಿಗೆ ಸ್ವಲ್ಪ ಟಾಯ್ ಮತ್ತು ಮನೆಗೆ ಬೇಕಾದ ಸ್ವಲ್ಪ ವಸ್ತು ಕೂಡ ತಗೊಂಡಿದ್ದೇನೆ. ಯಾಕೋ ಒಂಥರ ಫುಡ್ ಏನು ತಿನ್ನಲಿಕ್ಕೆ ಮನಸ್ಸಾಗಲಿಲ್ಲ. ಮತ್ತು ನನ್ನ ತಂಗಿ ಹಸ್ಬೆಂಡ್ ಇದ್ದಾನಲ್ಲ, ಅವನು ಗೋಬಿ ಎಲ್ಲ ತೆಗೆದುಕೊಟ್ಟ. ಸೊ ಅದನ್ನು ತಿಂದು ನನ್ನ ಬ್ರದರ್ ಇದ್ದು, ಅವನು ಆಟೋದಲ್ಲಿ ಇರೋದು ಜಾಸ್ತಿ, ಮತ್ತು ಅವನದು ಫ್ರೆಂಡ್ ಭಾವ ಈ ಥರ ಎಲ್ಲ ಕರಿತಾನೆ ಅವನು. ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ನಾವು ಮತ್ತೆ ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅದನ್ನೆಲ್ಲ ನೋಡಲಿಕ್ಕೆ. ಇದು ನಾನು ಈ ಥರ ಫಸ್ಟ್ ಟೈಮ್ ನೋಡಿದ್ದು. ನಮ್ಮದು ಆಲ್ಮೋಸ್ಟ್ ನಾನು ಹೋಗೋದೇ ಕಡಿಮೆ ಈ ಥರ ಉರೂಸಿಗೆಲ್ಲ. ನಂಗೆ ಅಷ್ಟು ಇಂಟ್ರೆಸ್ಟ್ ಏನಿರೋದಿಲ್ಲ, ಯಾಕೆಂದರೆ ಸುಸ್ತೂ ಆಗ್ತದೆ, ನಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕಲ್ಲ. ಮತ್ತು ಏನಂದರೆ ನಂಗೆ ಒಂಥರ ಖುಷಿ ಆದರೆ ಲೈಟಿಂಗ್ಸ್ ಇದನ್ನೆಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ. ಹೋಗೋದಂದರೆ ಮೊದಲೆಲ್ಲ ಹೋಗ್ತಾಯಿದ್ವಿ ಮದುವೆ ಮುಂಚೆ, ಇವಾಗ ಅಂದರೆ ಮಕ್ಕಳಾದಮೇಲೆ ಅವರನ್ನು ಕರ್ಕೊಂಡು ಹೋಗೋದಂದರೆ ಬೇಡ ಅಂತಲೇ ಆಗ್ತದೆ. ಅಷ್ಟು ಇರಿಟೇಷನ್ ಮಾಡ್ತಾರೆ. ಅಂದರೆ ಇರಿಟೇಷನ್ ಅಂತಲ್ಲ, ಒಂಥರ ಟಾಯ್ ಕೇಳೋದು, ಅದು ಕೇಳೋದು. ಅವರಿಗೆ ತಿನ್ನಲಿಕ್ಕೆ ಏನು ಬೇಡ, ಟಾಯ್ಸ್ ಕಂಡ್ರೆ ಸಾಕು, ಅದು ಬೇಕೇ ಬೇಕು. ಅಲ್ಲಿ ಒಂದಕ್ಕೆ ಡಬಲ್ ರೇಟ್ ತೆಗಿತಾರೆ ಅವರು. ಅದಕ್ಕೆ ನಂಗೆ ಅಷ್ಟೇನು ಇಂಟ್ರೆಸ್ಟ್ ಆಗಲ್ಲ. ಮನೆಯಲ್ಲಿ ಕೂಡ ತುಂಬ ಟಾಯ್ಸ್ ಇರ್ತದೆ, ಅದು ಇದ್ದರೂ ಕೂಡ ಅವರಿಗೆ ಬೇಕು. ಈ ಥರ ಇದೆಂತ ಏನಂತ ಸಂದಲ್ ಅಂತ ಹೇಳ್ತಾರೆ, ನನಗೆ ಕನ್ನಡದಲ್ಲಿ ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ. ಯಾವ ಸಂದಲ್ ಅದಂದರೆ ಈ ಥರ ಬರ್ತದೆ, ಯಾರಾದರೂ ಏನಾದರೂ ಕೊಡ್ತಾರೆ ಊಟಕ್ಕೆ ಅಕ್ಕಿ, ಅದನ್ನು ಅವರು ಸಂದಲ್ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಹತ್ತಿರದಲ್ಲಿ, ಇಲ್ಲಾಂದರೆ ನಾನು ಟಿ ವಿಯಲ್ಲಿ ಈ ಥರ ನೋಡ್ತಾ ಇದ್ವಿ. ತುಂಬ ಅಂದರೆ ಕ್ರೌಡ್ ಇತ್ತು ಇವರು ಬರುವಾಗ. ಅಲ್ಲಿ ನಿಂತ್ಕೊಂಡು ನೋಡೋದು ನಾವು. ಆಟೋಗೆ ಅಂತ ಕೆಳಗಡೆ ನಡ್ಕೊಂಡು ಹೋಗುವಾಗ ನಮ್ಮ ಎದುರುಗಡೆನೇ ಅವ್ರು ಬಂದರು. ಅದನ್ನು ನೋಡಿಕೊಂಡು ಸ್ವಲ್ಪ ವೀಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ವೀಡಿಯೋವನ್ನು ಮಾಡಿದೆ. ಹಾಗೆ ತುಂಬಾ ಖುಷಿ ಆಗ್ತದೆ ಇದನ್ನೆಲ್ಲ ನೋಡಲಿಕ್ಕೆ. ದಫ್, ತಾಲೀಮ್ ಈ ಥರ ಎಲ್ಲ ಇರ್ತದೆ. ಎಕ್ಸಾಕ್ಟಾಗಿ ನಂಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ. ದಫದ್ದೊಂದು ಕರೆಕ್ಟಾಗಿ ಗೊತ್ತಿರ್ತದೆ, ಮಕ್ಕಳೆಲ್ಲ ಮಾಡ್ತಾ ಇರ್ತಾರಲ್ವ. ಸೊ ಹಾಗೆ ಇದು ಟೆಂಪೋದಲ್ಲಿ ಅದಕ್ಕೆ ಬೇಕಾದ ಸಾಮಾನು, ಊಟವೂ ಇರ್ತದೆ ಲಾಸ್ಟಿಗೆ, ಅದಕ್ಕೆ ಬೇಕಾದ ಸಾಮಗ್ರಿಗಳುಂಟಲ್ವ ಅದನ್ನು ಅದರಲ್ಲಿ ತರುವಾಗ ಈ ಥರ ಮಾಡಿ ಎಲ್ಲ ತರೋದು. ನಾವೊಂದು 6:30ಗೆ ಹೋಗಿದ್ವಿ, 9 o'clock ಆಗುವಷ್ಟರಲ್ಲಿ ಮನೆಗೆ ಬಂದ್ವಿ. ಅದೇ ನಾವು ಏನು ತಿನ್ನಲಿಲ್ಲ ಅಲ್ಲಿ. ಒಂಚೂರು ಗೋಬಿ ಲೈಕ್ ಆಗಲಿಲ್ಲ, ಅದು ತಿನ್ನುವಾಗ ಒಂಥರ ಟೇಸ್ಟ್ ಕೂಡ ಇರಲಿಲ್ಲ. ಸೊ ಅದನ್ನೆಲ್ಲ ತಿಂದು ಮನೆಗೆ ಬಂದು ರೀಚ್ ಆಗಿದ್ವಿ. ಸೊ ಆದ ನಂತರ ನಾನು ತೆಗೆದ ಈ ಥರದ ಐಟಮ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ಇದಕ್ಕೇನು ಜಾಸ್ತಿ ರೇಟ್ ಏನಿಲ್ಲ. ನಾನು ಮತ್ತು ನನ್ನ
ಬ್ರದರ್ ಅವರ ಜೊತೆ ಇದ್ದವರ ಅಂಗಡಿಯಿಂದ ತಗೊಂಡದ್ದು ಶಾಪಿಂದ. ಸೊ ಅವರ ಅಷ್ಟೇನು ರೇಟ್ ಹಾಕಲಿಲ್ಲ ನಮಗೆ, ಇದರದ್ದು ಎಕ್ಸಾಕ್ಟ್ ಪ್ರೈಸ್ ಕೂಡ ನನಗೆ ನೆನಪಿಲ್ಲ. ನನಗೆ ಏನೆಲ್ಲ ಬೇಕು ವೀಡಿಯೋ ಮಾಡುವಾಗ ಅದನ್ನು ತಗೊಂಡು ಬಂದೆ ನಾನು. ಒಂಥರ ಐಸ್ ಕ್ರೀಮ್ ಬೌಲು, ಮತ್ತೊಂದು ಅದು ಫುಲ್ ಜಾರ್ ಸೋಡಾ ಮಾಡ್ತೀವಲ್ಲ ಅದಕ್ಕಾಗಿ ಸಣ್ಣದೊಂದು ಗ್ಲಾಸ್, ಮತ್ತು ಅದು ಜಾರ್ ಉಂಟಲ್ಲ ಅಂತ ಬರ್ನಿ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಉಪ್ಪು ಮತ್ತು ಅರಿಶಿನ ಹುಡಿ ಹಾಕ್ಲಿಕ್ಕೆ ಅಂತ ತಗೊಂಡು ಬಂದ್ವಿ. ಹಾಗೆಯೇ ನನ್ನ ಮಗಳಿಗೆ ಬ್ರೇಸ್ಲೆಟ್, ಕ್ಲಿಪ್, ಹೇರ್ ಕ್ಲಿಪ್ಸು ಈ ಥರ ಎಲ್ಲ ತಗೊಂಡೆ. ಟಾಯ್ ಕೂಡ ತಗೊಂಡೆ, ಎಲ್ಲ ಟಾಯ್ ತೋರಿಸ್ಲಿಲ್ಲ ಓಕೆ. ಹಾಗೆಯೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದೆಲ್ಲ ರೆಸಿಪಿಯಾಗಿ ನಿಮಗೆ ಸಿಗುವರೆ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.